ಮೋಡಿ ಹಾಕ್ತೆ ಪ್ರಕಟಾಬ್ರ ಗಿಲಿ 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 ಚೂ. ಲೆಟ್ಸ್ ಗೋ. ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಧನಿಯಾ ಕಾಳು, ಆಮೇಲೆ ಸ್ವಲ್ಪ ಹುಣಸೆ ಅಂತ ಇಷ್ಟೊಂದು ಈಗ ಗ್ರೈಂಡರ್ಗೆ ಹಾಕೊಂತ ಇದೀವಿ. ಬಚ್ಚಿಟ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ. ಬಟ್ಲಿಗೆ ಹಾಕು ಹಾಕೋಣ. ಹಾಕೊಂಡು ಓಕೆ ಚಿಂಟು. Hi guys, welcome back to my YouTube channel. So guys, ಬನ್ನಿ. ಇವತ್ತು ನಾನು ಬ್ಲಾಗ್ನ ನನ್ನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವ್ರೊಳಗೆ ಎಂತ ಇತ್ತು ಅಂತ ಈಗ ಆಮೇಲೆ ತಗೋ, ನೀ ಬಟ್ಟೆ ಹಾಕೋ ಫಸ್ಟ್ ರೆಡಿ ಆಗ. ಸೊ ಗೈಸ್, ಈಗ ನಾವು ವಾಣಿಶೆ ಸಂತೆಗೆ ಹೋಗ್ತಾ ಇದ್ದೀವಿ. ಬನ್ನಿ, ಸಂತೆ ಅಂದರೆ ಹೆಂಗಿರುತ್ತೆ, ಏನೆಲ್ಲ ಇರುತ್ತೆ, ಊರಲ್ಲಿ ಸಂತೆ ಅಂದರೆ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಈ ವ್ಲಾಗಲ್ಲಿ. ಸೊ ಬನ್ನಿ, ಈಗ ರೆಡಿಯಾಗಿ ಸಂತೆಗೆ ಹೊರಡೋಣ. ರೆಡಿಯಾಗಿದ್ದೀನಿ, ಬನ್ನಿ, ಲೆಟ್ಸ್ ಗೋ. ಬಾಯ್. ವಾಣಿಶೆ ಸಂತೆ ಮುಗ್ದೋಯ್ತಾ? ಸಂತೆ ಮುಗ್ದೋಯ್ತಾ? ಏನು ಆಂಟಿ ಹೇಳ್ತೀಯಾ? ಸಂತೆಗೋಸ್ಕರ ರೆಡಿಯಾಗಿ ಹೋಗ್ತಾ. ಸೊ ಗೈಸ್, ಬನ್ನಿ ಈಗ ಬೈಕ್ ಎತ್ಕೊಂಡು ರೌಂಡ್ ಹೊಡಿಯೋಕೆ ಹೋಗೋಣ. ಇವತ್ತಿನ ಸಂತೆ ಅದಕ್ಕೆ ಅದು ಕ್ಲೋಸ್. ಆ ಕವರ್ ತೆಗಿಯಂತೆ, ಆಮೇಲೆ ಹೈಕಂಬ ಮನೆಗೆ ಬಂದಮೇಲೆ. ಸೊ ಗೈಸ್, ಬನ್ನಿ ಈಗ ಲೆಟ್ಸ್ ಗೋ ಟು ವಾಣಿಶೆ ಸಂತೆ ಇಲ್ಲ ಅಂದರೆ ಹಾಗೆ ರೌಂಡ್ ಹಾಕೊಂಡು ಏನೇನು ಕೆಲಸ ಆಗೋದನ್ನೆಲ್ಲ ಮುಗಿಸ್ಕೊಂಡು ಲೆಟ್ಸ್ ಕಮ್ ಬ್ಯಾಕ್. ಅಪ್ಪ ಬನ್ನಿ ಗೈಸ್, ಲೆಟ್ಸ್ ಗೋ. ವಾಣಿಶೆ ಬನ್ನಿ ಗೈಸ್, ವಾಣಿಶೆಪೇಟೆಗೆ ಹೋಗೋಣ. ಗೈಸ್, ವಿ ಹ್ಯಾವ್ ಫೈನಲಿ ರೀಚ್ಡ್ ಸಂತೆಪೇಟೆ. ಎಲ್ಲ ಗಾಡಿ ಹತ್ಬಿಟ್ಟಿದಾರಲ್ಲ ಆಂಟಿ, ಇಲ್ಲ ಹಾಕೋದ? ಇನ್ನಲ್ಲಿ ನೀರು ಬರ್ ಆಂಟಿ, ಮೋಳಿ ಇತ್ತಂಟಿ. ಐಸ್ ಬನ್ನಿ, ಮೋಳಿ ತಗೊಂಡು ಬೇರೆ ಏನು ಕೊಡಿಸ್ತೇಳಿ. ನಿನ್ನ ದುಡ್ಡು ನಿಂದ ಅದ್ರ ಮುಂಚೆ ಒಂದಿನ ಬೈದೆ ನೋಡಿ ಎಷ್ಟು ಬೇರೆ ಸಂತೆಪೇಟೆ. ದೊಡ್ಡ ಪವರ ಬೇಡ ಬೇಡ, ಅದು ಕವರ್ ಬೇಡ. ಎಂತ ಬೇಡ, ಮತ್ತೆ ಎಂತ ಕೊಡೋದು ಚಟ್ಲಿ? ಅವ್ರಕ್ಕ ನಿಮ್ಗೆ 2 ಸೇರಿ ಮಾಡ್ತಾರೆ, ಇಷ್ಟು ಮೋಳಿ ಅಡಿಗೆ ನನ್ನ ಫೇವ್ರೆಟ್ ಮೋಳೆ ಚಪ್ಪಿ ತಗೊಂಡಿದ್ದೀನಿ, ಮೈ ಫೇವ್ರೆಟ್. ಬನ್ನಿ ಗೈಸ್, ಈಗ ಮೋಳೆ ತಗೊಳ್ತೀವಿ. ಮೋಳಿ ಸಾರನ್ನ ಹೆಂಗೆ ಮಾಡೋದು? ಬೈಗಿ ಬೇಡ ಆಂಟಿ, ಮುಳ್ಳು ಜಾಸ್ತಿ ಇರುತ್ತೆ. ಬಂಗಡಿ ಅದರೆಷ್ಟು? 100 ರೂಪಾಯಿ 5 ಕೊಡ್ತೇನೆ, ಜಾಸ್ತಿ ಕೊಡಲ್ಲ. ಲೆಟ್ಸ್ ಗೋ ಗಾಯ್ಸ್. ಗೈಸ್, we're back home sweet home. ಈಗ ಬನ್ನಿ, ಸ್ವಲ್ಪ ಕೆಲಸ ಇದೆ, ಕೆಲಸವನ್ನು ಮುಗಿಸ್ಕೊಂಡು ಪಟ್ಟ ಅಂತ ನಿಮಗೆ ಮೋಳಿ ಚಿಪ್ಪಿ ರೆಸಿಪಿ ಹೇಳ್ಕೊಡ್ತೀನಿ. ಮೋಳಿಗೆ ಬೆಂಗಳೂರಲ್ಲೆಲ್ಲ ಕಪ್ಪೆ ಚಿಪ್ಪು ಅಂತಾರೆ.
ಅದ್ರದ್ದು ರೆಸಿಪಿಗಳು ನಮ್ಮೂರಲ್ಲಿ ಊರ್ ಸ್ಟೈಲಲ್ಲಿ ಹೆಂಗೆ ಮಾಡಿದಾರೆ ಅಂತ ನಿಮಗೆ ಸಿಂಪಲ್ ಆ್ಯಂಡ್ ಈಸಿ, ವೆರಿ ಯಮ್ಮಿ ಟೇಸ್ಟಿ. ಸೊ ಬನ್ನಿ ಹೋಗೋಣ. ಸೊ ಹಾಯ್ ಗೈಸ್, ಈಗ ನಾವು ಅವಲ್ಲೇ ತೋರಿಸಿದ್ನಲ್ಲ ಕಪ್ಪೆ ಚಿಪ್ಪು, ಮೋಳಿ ಚಿಪ್ಪಿ, ಏನಂತೀರ ನೀನೇ ಹೇಳಿದ್ ಹಾಗೆ ಬಿಟ್ಕೊ, ನಾ ಹೇಳ್ತೇನೆ. ನೀ ಹೇಳದ್ ಕೇಳಿಸ್ತಿತ್ತು. ಇದನ್ನ ಈಗ ಸುಕ್ಕ ಮಾಡ್ತಾರಂತೆ ನಮ್ಮ ಆಂಟಿ. ಹಾಕು, ನಾ ಈ ಕಡಿದೆ, ನೀ ಹೇಳಷ್ಟು ನಾನು ರೆಕಾರ್ಡ್ ಆಗ್ತದೆ ಬಿಡು. ಆಯ್ತು, ಈಗ ನಮ್ಮ ಆಂಟಿ ಹೇಳ್ತಾರಂತೆ, ಬನ್ನಿ. ಇದ್ರದ್ದು ಸಕ್ಕತ್ತಾಗಿದೆ, ನನ್ನ ಫೇವ್ರೆಟ್ ಇದು. ನೋಡಿ ಹೆಂಗ್ ಕಾಣಿಸ್ತಿದೆ, ಮೋಳಿ ಮೋಳಿ ಮೋಳಿ. ಇದನ್ನ ಈಗ ಸಾಂಬಾರ್ ಮಾಡೋದು ಹೇಗೆ ಅಂತ, ಸಾಂಬಾರ್ ಅಲ್ಲ ಸಾರಿ ಸುಕ್ಕ, ನಮ್ಮ ಆಂಟಿಗೆ ಇದರಲ್ಲಿ ಸುಕ್ಕ ಮಾಡ್ತಾರಂತೆ. ಬನ್ನಿ ಹೇಗ್ ಮಾಡ್ತಾರೆ ತಿಂದ್ಬಿಟ್ಟು ಹೆಂಗಿದೆ ಅಂತ ನಿಮ್ಗೆ ರಿವ್ಯೂ ಕೊಡ್ತೀನಿ. ಸೊ ಲೆಟ್ಸ್ ಡೂ ಇಟ್ ನಾವು. ಆಂಟಿ ಈಗ ಅದಕ್ಕೆ ಏನೆಲ್ಲ ಹಾಕ್ಬೇಕಂತ ನೀ ಹೇಳ್ಬೇಕೀಗ. ಏನೆಲ್ಲ ಹಾಕಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ. ಊರ್ ಸ್ಟೈಲ್, ಕುಂದಾಪುರ ಸ್ಟೈಲ್. ಅದಕ್ಕೆ ಎಂತ ಅಂದ್ರೆ ಆಂಟಿ, ಮೋಳಿ ಅಂದಲ್ಲ, ಮೋಳಿ ಸಾರ್, ಮೋಳಿ ಸುಕ್ಕ, ಮಳಿ. ಕುಂದಾಪುರ ಸ್ಟೈಲ್ ಮಳಿ ಸುಕ್ಕ ಮಾಡುವ ವಿಧಾನ ಈಗ ಹೇಳ್ಕೊಡ್ತೀನಿ, ಬನ್ನಿ. ಫಸ್ಟ್ ಇದಕ್ಕೆ ಕಾಯನ್ನ ತುರ್ಕೋಬೇಕು. ಸೊ ಗೈಸ್, ಈಗ ಆಂಟಿ ಕಾಯಿ ತುರ್ಕೊಂಡಿದ್ದಾರೆ. ಕಾಯಿ ತುರ್ದ್ಮೇಲೆ ಬೆಳ್ಳುಳ್ಳಿ, ಸಿಪ್ಪೆ ಗಿಪ್ಪೆನ್ ಬಿಡ್ಸೋದ್ ಬೇಡ, ಹಂಗೆ ಡೈರೆಕ್ಟ್ ಆಗಿ ಹಾಕೊಳ್ಳಿ. ಬೆಳ್ಳುಳ್ಳಿ ಕಡಿಕೆ ಏನಂಟಿದ್ದು, ಧನಿಯಾ ಕಾಳು, ಸ್ವಲ್ಪ ಧನಿಯಾ ಕಾಳು, ಒಂದ್ 10ರಿಂದ 15 ಬೆಳ್ಳುಳ್ಳಿ, ಸೊ ಗೈಸ್ ಈಗ ನೋಡಿದ್ರಲ್ಲ, ಇದ್ರಲ್ಲಿ ಏನೇನ್ ಐಟಮ್ ಇದೆ ಸುಕ್ಕಕ್ಕೆ ತೋರಿಸ್ತೀನಿ ನೋಡಿ. ಫಸ್ಟ್ ಒಂದ್ ಸ್ವಲ್ಪ ಈರುಳ್ಳಿ ತಗೊಳ್ಳಿ. ಒಂದ್ ಈರುಳ್ಳಿ ಅಲ್ಲ ಇದು, ಒಂದ್ ಈರುಳ್ಳಿ, ಒಂದ್ ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಧನಿಯಾ ಕಾಳು, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಒಂದ್ 15ರಿಂದ 10 ಬೆಳ್ಳುಳ್ಳಿ, ಆಮೇಲೆ ಒಂದ್ ಸ್ವಲ್ಪ ಅರಿಶಿನ, ಒಂದ್ 4ರಿಂದ 5 ಮೆಂತ್ಯ ಕಾಳು, ಆಮೇಲೆ ಬ್ಯಾಡಗೆ ಮೆಣಸು, ಕಾಯಿ ಒಂದ್ ಅರ್ಧ ಹಾಫ್ ಕಾಯಲ್ಲಿ ಹಾಫ್ ಕಾಯಿ. ಸೊ ಇದಿಷ್ಟು ಐಟಮ್ ತಗೊಂಡು ಈಗ ಏನ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ಲೆಟ್ಸ್ ಡೂ ಇಟ್. ಗೈಸ್ ಈಗ ಇದನ್ನ ನಾವು ಗ್ರೈಂಡರ್ಗೆ ಹಾಕ್ತಾ ಇದೀವಿ. ಬನ್ನಿ ಇಲ್ಲಿ ನೋಡಿ ಹೆಂಗ್ ಆಗ್ತಿದೆ ಅಂತ. ಇದಿಷ್ಟನ್ನು ಈಗ ಗ್ರೈಂಡರ್ಗೆ ಹಾಕೊಂತ ಇದೀವಿ. ಇದಿಷ್ಟು ಈಗ ಗ್ರೈಂಡರ್ಗೆ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ನೋಡಿ ಹೆಂಗ್ ಆಗ್ತದೆ ನೋಡಿ, ಸಕ್ಕದ ಕಾಣಿಸ್ತದೆ ನೋಡಿ. ಹಾ, ಅದಕ್ಕೆ ಒಂದ್ ಸ್ವಲ್ಪ ಅದೇ ತಟ್ಟೆಯಲ್ಲಿ ಸ್ವಲ್ಪ ನೀರ್ ತೊಳೆದು ಹಾಕೊಳ್ಳಿ, ಸೊ ವೇಸ್ಟ್ ಆಗಲ್ಲ ಏನು. ಚೆನ್ನಾಗಿ ಇವಾಗ ನೋಡಿ ಅದು ಹೆಂಗ್ ನೈಸ್ ಆಗುತ್ತೆ ನೋಡಿ. ಆದ್ಮೇಲೆ ನಾನ್ ನಿಮ್ಗೆ ಸಿಗ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಪ್ರಾಸೆಸ್ ಇದೆ, ಏನೇನ್ ಮಾಡ್ಬೇಕಂತ ತೋರಿಸ್ತೀನಿ. ನಮ್ ವಿಡಿಯೋಗ್ರಾಫರ್ ಯಾರು ನೋಡ್ತೀರಾ, ಅವ್ರು ಬಚ್ಚಿಟ್ಕೊಂಡು ಹೋಗ್ತಾ ಇದಾರೆ ನೋಡಿ ಇಲ್ಲಿ. ವಿಡಿಯೋಗ್ರಾಫರ್ ಸಿಂಚಿತ ಜೊತೆ ರಮಿತಾ. ಇದಾದ್ಮೇಲೆ ರುಬ್ಬೋ ಆದ್ಮೇಲೆ ಹೆಂಗಿದೆ ಅಂತ ನಾನು ನಿಮ್ಗೆ ಏನೇನ್ ಪ್ರಾಸೆಸ್ ಮಾಡ್ಬೇಕಂತ ನಿಮ್ಗೆ ತೋರಿಸ್ತೀನಿ. ಅಲ್ಲಿಗೂ ವೇಟ್ ಮಾಡ್ತಾ ಇದ್ದೀನಿ. ಈಗ ಒಲೆ ರೆಡಿ ಆಗ್ತಾ ಉಂಟು ನೋಡಿ. ನಮ್ ಒಲೆ ಸಕ್ಕತ್ತಾಗಿದೆ. ಈ ತರ ಒಲೆಯಲ್ಲಿ ಮಾಡಿದ್ರೆ ಟೇಸ್ಟೇ ಡಿಫ್ರೆಂಟ್, ಸಕ್ಕತ್ತಾಗಿರುತ್ತೆ. ಮೋಳಿ ಕಾಯ್ತಾ ಇದೆ, ಮಳಿ ಕಾಯ್ತಾ ನೋಡ. ಅಯ್ಯೋ ಕೆಳಗ್ ಬಿತ್ತು. ಇದು ರೆಡಿ ಆಗ್ತಾ ಇದೆ ಒಲೆ ನೋಡಿ. ಇದಕ್ಕೆ ಹೆಂಗ್ ಹಾಕ್ತಾರೆ ಅಂತ. ಇಲ್ಲಿ ಇದು ರೆಡಿ ಆಗ್ತಾ ಇದೆ, ಇವ್ರು ಓಕೆ ಗೈಸ್, ಈಗ ಅದಾಗ್ಲಿ, ಆದ್ಮೇಲೆ ಆಂಟಿ ಕರೀತಾರೆ, ಹೋಗಿ ನಾವ್ ಅದನ್ನ ನೆಕ್ಸ್ಟ್ ಏನ್ ಪ್ರೊಸೆಸ್ ಅಂತ ಮಾಡೋಣ. ಓಕೆ ನಾಯಿ, ಓಕೆ ಎಂತಿದ್ರ ಹೆಸರು ಅಂತ, ಚಿಂಟು. ಓಕೆ ಚಿಂಟು, ಓಕೆ ಚಿಂಟು, ಚಿಂಟು. ಓಕೆ ಗೈಸ್, ಲೆಟ್ಸ್ ವೇಟ್ ಫಾರ್ ಸಮ್ ಟೈಮ್. ನೀರ್ ಹಾಕಿ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಕೈಯಲ್ಲಿ ಮಿಕ್ಸ್ ಮಾಡಿ, ರುಚಿ ಜಾಸ್ತಿ. ಸೊ ಈಗ ಅದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಬೇಕಂಟಿ. ಚೆನ್ನಾಗಿ ಕುದಿಸೋ, ಇಲ್ಲ ನೋಡಿ ಈಗ ಇದು ಈ ತರ ಆಗ್ಬೇಕು.
ತುಂಬಾ ತೆಳ್ಳಗಾಗ್ಬಾರ್ದು, ಈ ತರ ದಪ್ಪ ದಪ್ಪ ಇರ್ಬೇಕು, ಅವಾಗ ಚೆನ್ನಾಗಾಗುತ್ತೆ. ಎರಡು ಗಾಯ್ಸ್ ಬೆಂಕಿಯಲ್ಲಿ ಬೆಂಕಿ ಬರ್ಸೋದು. ಕುಕ್ಕ ಮಾಡತ್ತಲ್ಲ. ಬಂತು ಬಂತು, ಓ ಗಾಯ್ಸ್ ನೋಡಿ ಮ್ಯಾಜಿಕ್ ಬಂತು ಬಂತು, ಓ ಗಾಯ್ಸ್ ನೋಡಿ ಮ್ಯಾಜಿಕ್ ಬಂತು ಬಂತು, ಓ ಗಾಯ್ಸ್ ನೋಡಿ ಮ್ಯಾಜಿಕ್. ಈಗ ಇದ್ರ ಮೇಲೆ ಸಾಂಬಾರ್ನ ಇಡ್ಬೇಕು. ಈಗ ನೋಡಿ ಗೈಸ್, ಇದು ಚೆನ್ನಾಗಿ ಕುದಿಬೇಕು. ಕುದಿ ಬಂದ್ಮೇಲೆ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಹಾಕ್ಬೇಕಂತೆ, ಅಷ್ಟೇ, ಸಿಂಪಲ್. ಇದು ಚೆನ್ನಾಗಿ ಈಗ ಕುದಿಲಿ. ಈ ತರ ಕುದಿಬೇಕಾ ಸಿಂಚು? ಈ ತರ ಕುದಿಯೋದ? ಹೇಗೆ ವಿಡಿಯೋ ಬರೋದಿಲ್ಲ ಅಂತಲ್ಲ ಗೈಸ್, ಅದಕ್ಕೆ ಇದನ್ನೆಲ್ಲ ಮಾಡ್ಬೇಕು. ನಮ್ಮ ಆಂಟಿ ಪೇಷಂಟ್ ಆಗ್ಬಿಟ್ಟಾರ ಪಾಪ, ದೃಷ್ಟಿ ಹಾಕಿದಾರೆ ಯಾರೋ ನಮ್ಮ ಆಂಟಿ. ದೃಷ್ಟಿ ತಗೋ ಆಂಟಿ, ಆಬ್ರಕಡಾಬ್ರ ಗಿಲಿ 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 ಚೂ ಅಂತ ಮಾಡಿ ಹಾಕಿಬಿಡು. ಪ್ರಕಡಾಬ್ರ ಗಿಲಿ 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 ಚೂ ಅಂತ ಮಾಡಿ ಹಾಕಿಬಿಡು. ಗಿಲಿ ಗಿಲಿ ಚೂ. ನೋಡಿ ಗೈಸ್, ಇನ್ನೇನ್ ಕುದಿ ಸ್ಟಾರ್ಟ್ ಆಗಿದೆ. ಯಮ್ಮಿ ಯಮ್ಮಿ ಆದ ಮೋಳಿ ಸಾರು, ಮೊಳಿ ಸಾರು. ಸೊ ಗೈಸ್, ಈಗ ಇದು ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕೋಣ. ನಮ್ಮ ಅಜ್ಜಿ ಕಲ್ಲುಪ್ಪು ಹಾಕ್ತಾ ಇದಾರೆ. ಸಾಕ್ ಸಾಕ್. ಈಗ ಕಲ್ಲುಪ್ಪು ಹಾಕಿದ್ದಾರೆ. ನೆಕ್ಸ್ಟ್ ಎಂತ ಮಾಡ್ಬೋದು? ಮಾತಾಡ. ನೆಕ್ಸ್ಟ್ ಮೋಡಿ ಹಾಕು, ಮೋಡಿ 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 ಹಾಕ್ತೆ. ಹಾ, ಎಲ್ಲ ಕಲೀರಿ ನಮ್ಮ ಅಜ್ಜಿ ನೋಡಿ ಹೆಂಗ್ ಮಾತಾಡ್ಬೇಕಂತ. ಈಗ ಎಂತ ಮಾಡೋದು ಮೋಳಿ ಹಾಕಿದ್ಮೇಲೆ? ಕೊಡ್ರಿ ಪುಡಿ ಇಳಿಸು ಅಷ್ಟೇ. ಗಾಡಿ ಸಮ ಹಾಕತ್ತಿಂದ ಗಾಡಿ ಸಮ ಹಾಕತ್ತೀವಿ ಅಷ್ಟೇ. ಇವಳಂತೂ ಮಾತಾಡಲ್ಲ ಗೈಸ್ ವಿಡಿಯೋದಲ್ಲಿ. ನಮ್ಮ ಅಜ್ಜಿ ಮಾತಾಡ್ತಾರೆ, ನಮ್ಮ ಅಜ್ಜಿಗೂ ಅಂತಾಳೆ, ಸೌಂಡ್ ಕೊಡ್ತಾಳೆ, ಸೌಂಡ್. ಸೊ ಈಗ ವೆರಿ ಸಿಂಪಲ್ ಅಂಡ್ ಈಸಿ. ಇಲ್ಲಿ ನೋಡಿ, ಇದನ್ನ ಚೆನ್ನಾಗಿ ಈ ತರ ಕುದ್ಮೇಲೆ ಅದಕ್ಕೆ ಇನ್ನೆಂತ ಹಾಕುದಿಲ್ಲ ತಾನೆ? ಅದಕ್ಕೆ ಇನ್ನಂತ ಹಾಕುದ, ಇಳಿಸುದ, ಬಟ್ಲಿಗೆ ಹಾಕುದು ಅಷ್ಟೇ. ಬಟ್ಲಿಗೆ ಅನ್ನ ಹಾಕೊಂಡು ತಿಂದು. ಅನ್ನ ಎಂತೆಂತ ಹೊತ್ರಿಗೆ ತಿನ್ಲಕ್ ಅದನ್ನ ಏನೇನ್ ಹಾಕೊಂಡು ತಿನ್? ಏನ್ ಹಾಕೊಂಡು ತಿನ್ನಕ್ಕು, ದೋಸೆ ಹಾಕೊಂಡು ತಿನ್ನಕ್ಕ, ರೊಟ್ಟಿಗೆ ಹಾಕೊಂಡು ತಿನ್ನಕ್ಕ, ಅನ್ನಕ್ಕೆ ಹಾಕೊಂಡು ತಿನ್ನಕ್ಕ, ಯಾವ್ದು ಬೇಕಾಗತ್ತಿಲ್ಲ. ಒಳ್ಳೆ. ಓಕೆ, ಸೊ ಗೈಸ್, ನಮ್ಮ ಅಜ್ಜಿ ಹೇಳ್ಬಿಡ್ತಾರೆ ಸಕಾಲಾಗತ್ತಂತ. ಸೊ ಈಗ ಬ್ಯಾಟಿಂಗ್ ಮಾಡೋದೊಂದೇ ಬಾಕಿ ಇರೋದು. ನೋಡ್ಕೊಳ್ಳಿ, ಲಾಸ್ಟ್ ಹಿಂಗ್ ಸಕ್ಕದ ಕುದಿ ಬರ್ಲಿ ಅಷ್ಟೇ, ರೆಸಿಪಿ ಮುಗೀತು. ಸೊ ಡನ್, ವಿ ಆರ್ ಡನ್ ವಿತ್ ದಿಸ್. ಇದು ಟೇಸ್ಟ್ ಹೆಂಗಿರುತ್ತಂತ ಆಮೇಲೆ ಟೇಸ್ಟ್ ಮಾಡಿ ನೋಡುವ ಅಲ್ವಾ? ನೀ ಮಾತಾಡ್ಬೇಡ, ನಿನ್ನ ಹತ್ರ ಮಾತಾಡೋದು ಬರ್ತಿಲ್ಲ ನಾನು. ಸೊ ಓಕೆ ಗೈಸ್, ಬಾಯ್. ಇದೀಗ ಆಮೇಲೆ ತಟ್ಟೆಗೆ ಹಾಕೊಂಡು ಟೇಸ್ಟ್ ಹೆಂಗಿರುತ್ತಂತ ನಿಮ್ಗೆ ವಿಡಿಯೋದಲ್ಲಿ ನೆಕ್ಸ್ಟ್ ತೋರಿಸ್ತೀನಿ. ಬಾಯ್ ಬಾಯ್. ಈಗ ಫೈನಲಿ ಸಾಂಬಾರ್ ರೆಡಿ, ಐ ಮೀನ್ ಸುಕ್ಕ ರೆಡಿ ಆಗಿದೆ. ಮಳಿ ಚಿಪ್ಪಿ ಸುಕ್ಕ. ಸೊ ಅದು ಹೆಂಗಿದೆ ಅಂತ ಈಗ ನಾನು ಟೇಸ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ, ಬನ್ನಿ. ತಟ್ಟೆ ತಗೋಣ. ಇಲ್ಲಿ ನೋಡಿ, ನಾನು ನಿಮ್ಗೆ ಬ್ರೌನ್ ರೈಸ್ ಜೊತೆ ಅಂತೂ ಇನ್ನೂ ಸಕ್ಕತ್ತಾಗಿರುತ್ತೆ. ನಾನೀಗ ಬ್ರೌನ್ ರೈಸ್ ಹಾಕೊಂತ ಇದೀನಿ. ಕುಂದಾಪುರ ಫೇಮಸ್ ಎಂತ ಸಿಂಚಿದಕ್ಕೆ ಕೊಚ್ಚಕ್ಕಿ ಅನ್ನ. ಸಕ್ಕ ಹೆಲ್ತ್ಗೂ ತುಂಬಾ ಒಳ್ಳೇದು, ಟೇಸ್ಟ್ಗೂ ಸಕ್ಕತ್ತಾಗಿರುತ್ತೆ. ಸೊ ಈಗ ಇದನ್ನ ಹಾಕೊಂಡು ಬನ್ನಿ. ಇಲ್ಲಿ ನೋಡಿ ಸಾಂಬಾರ್ ನೋಡಿ, ಏನ್ ಸಕ್ಕ ಸಾಂಬಾರ್ ಅಂತಾನೆ ಬರುತ್ತೆ ಗೈಸ್. ಸುಕ್ಕ ನೋಡಿ ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ, ಏನ್ ಸಕ್ಕತ್ತಾಗಿ ಕಾಣಿಸ್ತಿದೆ. ಈಗ ಇದನ್ನ ಹಾಕೋಣ. ಇದನ್ನ ಹಾಕೊಂಡು ಟೇಸ್ಟ್ ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ. ನೋಡಿ ಗಾಯ್ಸ್, ನೋಡ್ತಾ ಇದ್ರೇನೆ ಬಾಯಲ್ಲಿ ಆಹಾ ನೀರ್ ಹಂಗೆ ಬರ್ತಾ ಇದೆ.
ಇದಂತೂ ನನ್ನ ಫೇವ್ರೆಟ್. ಇದನ್ನ ಹೆಂಗ್ ತಿನ್ನೋದಂತ ಈಗ ನಿಮ್ಗೆ ತೋರಿಸ್ತೀನಿ ನೋಡಿ. ಹ್ಮ್ 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 ಎಷ್ಟು ದಿನ ಆಗಿತ್ತು ಅದನ್ನ ಇದನ್ನ ಹೆಂಗ್ ತಿನ್ನೋದು ತೋರಿಸ್ತೀನಿ ನೋಡಿ. ಇದ್ರದ್ದು ಏನಿಲ್ಲ, ಇದು ಹೆಂಗಿದ್ರು ವೇಸ್ಟ್. ಇದ್ರ ಒಳಗಡೆ ಇರುತ್ತೆ ನೋಡಿ ಇಲ್ಲಿ. ಇದನ್ನ ಹಿಂಗ್ ಅನ್ಕೊಂಡು ಹೋಗ್ಲಿ. ಹಿಂಗ್ ತಿಂತಾ ಇದ್ರೆ ಸಕ್ಕತ್ತಾಗುತ್ತೆ ನೋಡಿ. ಇದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಹಿಂಗೆಲ್ಲ ಬಿಚ್ಕೊಂಡು ಹಿಂಗೆಲ್ಲ ತಗೊಂಡು ಒಂದು ಜೊತೆ ತಿನ್ನೋದು. ಸಕ್ಕತ್ತಾಗಿದೆ ಮಾತ್ರ. ಇದು ಹಿಂಗ್ ತಿಂತಾ ಇದ್ರೆ ರೈಸ್ ಜೊತೆ, ಬಾಯ್ಲ್ಡ್ ರೈಸ್, ಇದನ್ನ ಬಾಯ್ಲ್ಡ್ ರೈಸ್ ಅಂತಾರಲ್ಲ, ಸಕ್ಕತ್ತಾಗಿದೆ ರೈಸ್. ನೀವು ಇದನ್ನ ಮನೇಲಿ ಟ್ರೈ ಮಾಡಿ. ಇದನ್ನ ಒಡೆಯೋದು ಸ್ವಲ್ಪ ನಿಮ್ಗೆ ಡಿಫಿಕಲ್ಟ್ ಆಗ್ಬೋದು. ಇದನ್ನ ಹೆಂಗ್ ಒಡೆಯೋದು ಅಂತ ನಾನು ನಿಮ್ಗೆ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತು ವಿಡಿಯೋ ಮಾಡಕ್ ಆಗ್ಲಿಲ್ಲ, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ತುಂಬಾ ಸಿಂಪಲ್ ಮಾಡಕ್ಕೆ. ನೀವು ನೋಡೋದ್ರಲ್ಲ ಹೆಂಗೆ ಈಸಿಯಾಗಿ ಮಾಡ್ಬೋದು ಅಂತ. ಸೊ ಈಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ್ಯಾವ ತರ ರೆಸಿಪೀಸ್ ಬೇಕು ಅಂತ. ನಮ್ಮ ಅಜ್ಜಿ ಹತ್ರ ಆಗ್ಲಿ, ನಮ್ಮ ಆಂಟಿ ಹತ್ರ ಆಗ್ಲಿ, ಯಾರ ಹತ್ರ ಆಗುತ್ತೋ ಅವ್ರ ಹತ್ರ ಮಾಡಿಸಿ ನಿಮ್ಗೆ ಬೆಸ್ಟ್ ರೆಸಿಪಿನ ನಿಮ್ಗೆ ಕೊಡ್ತೀನಿ. ಸೊ ನಾನೀಗ ಇದನ್ನೆಲ್ಲ ತಿಂದು ಮುಗಿಸ್ತೀನಿ. See you in the next video. Bye bye.